ಈ ದಿನ ನಾವು ಕರೆಂಟ್ ಅಸೆಟ್ಸ್ ಲೆಡ್ಜರ್ ನ ಕ್ರಿಯೇಟ್ ಮಾಡೋಣ. ಲೆಡ್ಜರ್ ಕ್ರಿಯೇಷನ್ಗೆ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಲೆಡ್ಜರ್ಸ್ ಎಂಟರ್. ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವೆಲ್ಲ ಲೆಡ್ಜರ್ಸ್ ಬರುತ್ತೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು, ನಂತರ ನಾವು ಕ್ರಿಯೇಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ಕೆಲವು ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕರೆಂಟ್ ಅಸೆಟ್ಸ್ ಯಾವೆಲ್ಲ ಲೆಡ್ಜರ್ಸ್ ಬರುತ್ತೆ ಅಂತ: ಪ್ರೀಪೇಯ್ಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸ್, ಪ್ರೀಪೇಯ್ಡ್ ರೆಂಟ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಚಾರ್ಜಸ್, ಇಂಟ್ರೆಸ್ಟ್ ರಿಸೀವಬಲ್, ಬಿಲ್ ರಿಸೀವಬಲ್, ಅಕ್ಯೂರ್ಡ್ ಇನ್ಕಮ್, ಮ್ಯೂಚುವಲ್ ಫಂಡ್ ಅಂಡ್ GST, SGST, IGST, ಕ್ರೆಡಿಟ್. ಈ ತರ ಕೆಲವು ಅಸೆಟ್ಸ್ಗಳು ಅಂದ್ರೆ ನಾವು ಅಡ್ವಾನ್ಸ್ ಆಗಿ ಪೇ ಮಾಡಿರುವಂತದ್ದು. ಇವಿಲ್ಲಿ ಕೆಲವು ಎಕ್ಸಾಂಪಲ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರೀಪೇಯ್ಡ್ ರೆಂಟ್ ಎಂಟರ್. ಇಲ್ಲಿ ನಾವು ಕರೆಂಟ್ ಅಸೆಟ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇನ್ಕ್ಲೂಡ್ ಇನ್ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಇಲ್ಲಿ ಪ್ರೀಪೇಯ್ಡ್ ರೆಂಟ್ ಅಂದ್ರೆ ನಮ್ಮ ಕಂಪನಿಯ ರೆಂಟ್ ಪೇ ಮಾಡೋದಿರುವುದು, ಅಥವಾ ಬೇರೆ ಸ್ಥಳದಲ್ಲಿ ಕಂಪನಿಯ ವೇರ್ ಹೌಸ್ ಇರ್ಬೋದು, ಅದರ ರೆಂಟ್ ಪೇ ಮಾಡೋದಿರ್ಬೋದು. ಯಾವುದೇ ರೆಂಟ್ ಅನ್ನು ನಾವಿಲ್ಲಿ ಪೇ ಮಾಡಿದ್ರೆ ಅಡ್ವಾನ್ಸ್ ಆಗಿ ಅದನ್ನಲ್ಲಿ ಪ್ರೀಪೇಯ್ಡ್ ರೆಂಟ್ ಅಂತೇಳಿ ಕರಿತೀವಿ. ಆ ಕಂಪನಿ ಅಥವಾ ವೇರ್ ಹೌಸ್ ಅಡ್ರೆಸ್ ಅನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಪಿನ್ ಕೋಡ್, ಸ್ಟೇಟ್, ಯಾವ ಸ್ಟೇಟ್ ಅಲ್ಲಿ ಇದೆ, ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್. ನೀವು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ, ಅಥವಾ ಚೆಕ್ ಮುಖಾಂತರ ಕೊಟ್ಟಿದ್ರೆ ಚೆಕ್ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾನ್ IT ನಂಬರ್, ರಿಜಿಸ್ಟ್ರೇಷನ್ ಟೈಪ್, ರೆಗ್ಯುಲರ್, GST ನಂಬರ್, ಸೆಟ್ ಆಲ್ಟರ್ GST ಡೀಟೇಲ್ಸ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಇಲ್ಲಿ ನಾವು ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಹಾಕೋದಿಲ್ಲ, ಯಾಕಂದ್ರೆ ಪ್ರತಿ ತಿಂಗಳು ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ನಾವು ಚೆಕ್ ಮುಖಾಂತರ ಪೇಮೆಂಟ್ ಕೊಟ್ಟಿರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಇರ್ಬೋದು, ಅದೆಲ್ಲ ಡೀಟೇಲ್ಸ್ ಅಲ್ಲಿ ಬರುತ್ತೆ. ಅದೆಲ್ಲ ಡೀಟೇಲ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಇರುತ್ತೆ, ಆಗ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡೋಣ ಇಂಟ್ರೆಸ್ಟ್ ರಿಸೀವಬಲ್. ಎಂಟರ್. ಇಲ್ಲಿ ನಾವು ಕರೆಂಟ್ ಅಸೆಟ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇನ್ಕ್ಲೂಡ್ ಇನ್ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಇಲ್ಲಿ ಇಂಟ್ರೆಸ್ಟ್ ರಿಸೀವಬಲ್ ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಯಾವುದೇ ಶೇರ್ಸ್ ಇರ್ಬೋದು, ಬಾಂಡ್ ಇರ್ಬೋದು, ಇದ್ರ ಮೇಲೆ ನಾವು ಇಂಟ್ರೆಸ್ಟ್ ಇನ್ವೆಸ್ಟ್ ಮಾಡಿದಾಗ ಅದರಿಂದ ನಮಗೆ ಇಂಟ್ರೆಸ್ಟ್ ಬಂದ್ರೆ ಅದನ್ನ ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ರಿಸೀವಬಲ್ ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇಂಟ್ರೆಸ್ಟ್ ನಮಗೆ ರಿಸೀವ್ ಆದ್ರೆ ಅದನ್ನ ನಾವು ಯಾವ ರೀತಿ ಎಂಟ್ರಿ ಮಾಡ್ಬೇಕಂತ. ಇದಕ್ಕೆ ಯಾವುದೇ ಅಡ್ರೆಸ್ ಇರೋದಿಲ್ಲ. ಎಂಟರ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನಾವು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾವು ಯಾವುದ್ರ ಮೇಲೆ ಇಂಟ್ರೆಸ್ಟ್, ಯಾವ ಬಾಂಡ್ ಇರ್ಬೋದು ಅಥವಾ ಶೇರ್ಸ್ ಇರ್ಬೋದು, ಅದರಿಂದ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇದ್ರೆ ನಾವು ರೆಸಿಪ್ಟ್ ಅಲ್ಲಿ ಎಂಟ್ರಿ ಮಾಡಿದಾಗ ಅದರ ಓಪನಿಂಗ್ ಬ್ಯಾಲೆನ್ಸ್, ಟೋಟಲ್ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಅಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡೋಣ ಮ್ಯೂಚುವಲ್ ಫಂಡ್. ಎಂಟರ್. ಇಲ್ಲಿ ನಾವು ಕರೆಂಟ್ ಅಸೆಟ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂಡರ್ ಅಲ್ಲಿ. ನೆಕ್ಸ್ಟ್ ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇನ್ಕ್ಲೂಡ್ ಇನ್ ಅಕ್ಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಮ್ಯೂಚುವಲ್ ಫಂಡ್, ಇದಕ್ಕೂ ಯಾವುದೇ ಅಡ್ರೆಸ್ ಇರೋದಿಲ್ಲ. ಎಂಟರ್. ನಾವು ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ನಮ್ಗೆ ಏನು ಪ್ರಾಫಿಟ್ ಬರುತ್ತೆ ಅದನ್ನ ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದರಿಂದ ಇಂಟ್ರೆಸ್ಟ್ ಅಥವಾ ಅದರಿಂದ ನಾವು ಯಾವುದೇ ಅಮೌಂಟ್ ಅನ್ನ ರಿಸೀವ್ ಮಾಡಿದಾಗ ನಾವು ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅದು ಮುಂದಿನ ತರಗತಿಗಳಲ್ಲಿ ನಿಮಗೆ ತೋರಿಸ್ತೇನೆ. ಇದರಲ್ಲೂ ಓಪನಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ಎಂಟರ್. ನೆಕ್ಸ್ಟ್ ಲೆಡ್ಜರ್ ನಾವು ಕ್ರಿಯೇಟ್ ಮಾಡೋಣ ಕರೆಂಟ್ ಲಿಯಾಬಿಲಿಟೀಸ್ ಅಲ್ಲಿ ಬಿಲ್ ಡ್ರಾನ್, ಬಿಲ್ ಪೇಯಬಲ್ ಅಥವಾ GST, IGST ಪೇಯಬಲ್, ಈ ತರದ್ದು ಕೆಲವೊಂದು ಬರುತ್ತೆ. ಇಲ್ಲಿ ನಾವು ಬಿಲ್ ಡ್ರಾ ಲೆಡ್ಜರ್ ಕ್ರಿಯೇಟ್ ಮಾಡೋಣ. ಎಂಟರ್. ಇಲ್ಲಿ ನಾವು ಕರೆಂಟ್ ಲಿಯಾಬಿಲಿಟೀಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇದಕ್ಕೂ ಸಹ ಯಾವುದೇ ಅಡ್ರೆಸ್ ಇರೋದಿಲ್ಲ. ಎಂಟರ್. ಇಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ನಾವು ತೋರಿಸೋದಿಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ನಾವು IGST ಪೇಯಬಲ್. ಎಂಟರ್. ಕರೆಂಟ್ ಲಿಯಾಬಿಲಿಟೀಸ್ ಅಂಡರ್ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇದರಲ್ಲೂ ಯಾವುದೇ ಅಡ್ರೆಸ್ ಇರೋದಿಲ್ಲ. ಇದರಲ್ಲೂ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ನಾವು ತೋರಿಸೋ ಹಾಗಿಲ್ಲ. ಎಂಟರ್, ಎಕ್ಸೆಪ್ಟ್. ಡೆಪಾಸಿಟ್ ಅಸೆಟ್ಸ್ ಅಲ್ಲಿ ಯಾವುದೆಲ್ಲ ಲೆಡ್ಜರ್ಸ್ ಬರುತ್ತೆ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್.